ಈಗ ನಾನೊಂದು ಮೊಟ್ಟೆ ಸಾರು ಮಾಡುವ ಅಂತೇಳಿ ಸ್ವಲ್ಪ ತೆಂಗಿನಕಾಯಿ ಉಳಿದಿತ್ತು, ಅದರಲ್ಲಿ ತೆಂಗಿನಕಾಯಿ ಹಾಕ್ಕೊಂಡೆ, ಎಲ್ಲ ಹಸಿ ಹಸಿಯಾಗಿ ಕೊಡ್ತೇನೆ. ಮೆಣಸಿನ ಹುಡಿ, ಆಮೇಲೆ ಕೊತ್ತಂಬರಿ ಹುಡಿ ಎಲ್ಲ ಹಸಿ ಸ್ವಲ್ಪ, ಆಮೇಲೆ ಅರಿಶಿಣ ಹುಡಿ, ಸ್ವಲ್ಪ ಜೀರಿಗೆ ಎಲ್ಲ ಹಸಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ತೆಂಗಿನಕಾಯಿ, ಒಂದು ಹಿಡಿಯಷ್ಟು ತೆಂಗಿನಕಾಯಿ, 3 ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ, ಸ್ವಲ್ಪ ಹುಳಿ, ಆಮೇಲೆ 1 ಸ್ಪೂನಷ್ಟು ಇದು ಎಗ್ ಮಸಾಲೆ. ನಾನೆಲ್ಲ ಪ್ಲಾಸ್ಟಿಕ್ ಕವರ್ ಒಳಗೆ ಇಟ್ಕೊಳ್ತೇನೆ, ಹಾಳಾಗೋದು ಬೇಡ ಅಂತೇಳಿ ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಟ್ಕೊಂಡಿರ್ತೇನೆ. ಮಸಾಲವನ್ನು ಸಪ್ರೇಟ್ ಕವರಿಂದ ತೆಗೆಯುವುದಿಲ್ಲ, ಬಿಸಿ ಬಿಸಿಯಾಗಿ ಇರಲಿ ಅಂತೇಳಿ, ಆಗ ಹಾಳಾಗೋದಿಲ್ಲ, ಮಸಾಲ ಬೂಸುರು ಬರೋದಿಲ್ಲ. ಹಾಗೆ ಪ್ಲಾಸ್ಟಿಕ್ ಒಳಗೆ ಇಟ್ಕೊಂಡಿರ್ತೇನೆ. ಮಸಾಲ ರೆಡಿ, ಬಾಣಲೆ ಇಟ್ಕೊಂಡಿದ್ದೇನೆ, ಆರಿದೆ, ನೀರಾರಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿ ಆಗಲಿ, ಅದಾದ ಮೇಲೆ ನೀರುಳ್ಳಿ, ಕಟ್ ಮಾಡಿಟ್ಕೊಂಡ ನೀರುಳ್ಳಿ, ದಿಢೀರನೆ ಮಾಡುವ ಮೊಟ್ಟೆ ಸಾರು. ಬೇಗ ಬಾಡಲಿಗೋಸ್ಕರ ಸ್ವಲ್ಪ ಉಪ್ಪು ಹಾಕಬೇಕು, ದಿಢೀರಾಗಬೇಕಲ್ಲ ಬೇಗ ಬೇಗ. ಇದಕ್ಕೆ ಮಿಕ್ಸರಲ್ಲಿ ಅರೆದಿಟ್ಕೊಂಡ ಮಸಾಲ, ಎಲ್ಲ ಮಸಾಲ ಹೀಗೆ ಫ್ರೈ ಮಾಡಿಕೊಡುವ. ನೀರು ಹಾಕೋದಿಲ್ಲ ಈಗ ನಾನು, ಮತ್ತೆ ಸ್ವಲ್ಪ ಈಗ ಇದರ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಫ್ರೈ ಮಾಡಿ. ತೆಂಗಿನಕಾಯಿ ಮಸಾಲೆಗಳೆಲ್ಲ ಈ ಸಾರಿಯಲ್ಲೆಲ್ಲ ವಾಸನೆ ಬರಬೇಕು, ಎಲ್ಲ ಒಳ್ಳೆ ಫ್ರೈ ಆಗಿ ಸಣ್ಣ ಉರಿಯಲ್ಲಿರ್ತೇನೆ. ಹೊತ್ತು ಹಾಗೆ ಬಿಡ್ತೇನೆ, ಹಾಗೆ ಅದರ ಹಸಿ ವಾಸನೆ ಎಲ್ಲ ಹೋಗಲಿ. ಆಮೇಲೆ ನೀರು ಹಾಕಿ ಬೇಯಿಸಿ ಮೊಟ್ಟೆಯನ್ನು ಒಡೆದು ಹಾಕೋದು. ಈಗ ಇದೊಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳಿ, ಸಾರು ಮಾಡ್ಕೊಳ್ಳಿ, ಅಷ್ಟು ನೀರು ಬೇಕಷ್ಟು. ಉಪ್ಪು ಚೆಕ್ ಮಾಡ್ಕೊಳ್ಬೇಕು. ಈಗ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಮೊಟ್ಟೆ ಬೇಯಿಸಿದ್ದು ಹಾಕ್ಬೋದು, ಮೊಟ್ಟೆ ಒಡೆದು ಕೂಡ ಹಾಕ್ಬೋದು. ನಾನು ಮೊಟ್ಟೆ ಒಡೆದು ಹಾಕ್ತೇನೆ, ಇದು ಫೋನ್ ಕೈಯಲ್ಲಿ ಇಟ್ಕೊಂಡು ಮೊಟ್ಟೆ ಹೊಡಿಲಿಕ್ಕೆ ಆಗೋದಿಲ್ಲ. ಮೊಟ್ಟೆಯನ್ನು ಹಾಕ್ತೇನೆ, ನಾನೊಂದೊಂದು ಗ್ಲಾಸಿಗೆ ತೆಗೆದು ಹಾಕೋದು. ಯಾಕಂದರೆ ಮೊನ್ನೆ ಒಂದು ಮೊಟ್ಟೆ ಮಗಳಿಗೆ ಆಮ್ಲೆಟ್ ಮಾಡಲಿಕ್ಕೆ ಹೋಗಿ ಹೊಡಿತೇನೆ, ಹಾಳು, ಸೀದಾ ಕಾವಲಿಗೆ ಹಾಕಿತ್ತು ಹಾಳು. ಮತ್ತು ಪುನಃ ಒಂದು ನೋಡ್ತೇನೆ, ಅದು ಹಾಳು, ಎಲ್ಲ ಕಾವಲಿಗೆ ಹಾಕಿದೆ. ಅದಕ್ಕೆ ನಾನೀಗ ಒಂದೊಂದು ನೋಡಿ ಒಂದೊಂದು ಹಾಗೆ ಹಾಕೋದು. ಮೊಟ್ಟೆ ಈಗ ಮುಟ್ಲಿಕ್ಕೆ ಹೋಗೋದಿಲ್ಲ, ಅದು ಅದರಷ್ಟಕ್ಕೆ ಬೇಯಲಿ, ಇಲ್ಲದ್ರೆಲ್ಲ ಒಡೆದು ಹುಡಿ ಹುಡಿ ಆಗ್ತದೆ. ಈ ರೀತಿ ಅದನ್ನು ಅದರಷ್ಟಕ್ಕೆ ಬೇಯಲಿಕ್ಕೆ ಬಿಟ್ಟರೆ ಫುಲ್ ಇಡಿಯಾಗಿ ನಮಗೆ ಸಿಗ್ತದೆ. ಮೊನ್ನೆ ಹಾಗೆ ಮೊಟ್ಟೆ ನಾನು 3 ಹೊಡೆದೆ, 3 ಸಹ ಹಾಳು, ಒಳಗೆಲ್ಲ ಕಪ್ಪು ಕಪ್ಪಾಗಿ. ಗೊತ್ತೇ ಬೆಳಗ್ಗೆ ಅದನ್ನು ಓಪನ್ ಮಾಡಿದಾಗ ಹಳದಿಯಾಗಿ ನೀರಿರ್ತದೆ, ಮತ್ತು ಓಪನ್ ಮಾಡಿ ಇಡೀ ಹಾಕಿದ ಮೇಲೆ ನೋಡ್ತೇನೆ ಅದರ ಕವರ್ನ ಒಳಗೆಲ್ಲ ಕಪ್ಪು ಕಪ್ಪಾಗಿರ್ತದೆ. ಹಾಗೆ 3 ಮೊಟ್ಟೆ ಹಾಳಾಯಿತು. ಅದಕ್ಕೆ ನಾನು ಇವತ್ತು ಮೊಟ್ಟೆ ಒಡೆದು ಗ್ಲಾಸಲ್ಲಿ ಹಾಕಿ ನೋಡಿ ಒಳ್ಳೆದಿದೆಯಾ ನೋಡಿ ಮೊಟ್ಟೆ ಬಿಬ್ಬಿ ಬರ್ತದೆ. ಒಗ್ಗರಣೆ ಸೊಪ್ಪೆಲ್ಲ ಹಾಕಿದೆ, ಮೊಟ್ಟೆ ಸಾರು ರೆಡಿ, ಇವತ್ತಿನ ಅಡುಗೆ ರೆಡಿ. ಇನ್ನು ಎಂತ, ಇನ್ನು ಊಟ ಮಾಡೋದು, ಆಮೇಲೆ ಮಕ್ಕಳು ಬರ್ತಾರೆ, ಸ್ವಲ್ಪ ಮೊಬೈಲ್ ನೋಡೋದು, ಎಡಿಟಿಂಗ್ ಮಾಡೋದು,
ಹಾಗೆ ಇವತ್ತಿನ ದಿನಚರಿ ಇದು ಮಧ್ಯಾಹ್ನದ ಕೆಲಸಗಳು ಈ ರೀತಿದೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.